ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗಲ್ಲಿ ಏನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವತ್ತಿನ ಲಾಗಲ್ಲಿ ನಾನು ನನ್ನ ಫೇವ್ರೆಟ್ ಡಿಶ್ ಆಗಿರುವಂತಹ ಗಿಣ್ಣನ ಹೇಗೆ ಮಾಡೋದು ಅಂತ ತೋರ್ಸೋಕೆ ಹೊರಟಿದ್ದೀನಿ. ನನ್ನ ಲೈಫಲ್ಲಿ ನಾನು ಈ ಥರ ಗಿಣ್ಣನ ಫಾರ್ ದ ಫಸ್ಟ್ ಟೈಮ್ ಮಾಡಿರೋದು. ತಿಂದಿದ್ದೀನಿ ಬಟ್ ಮಾಡಿರಲಿಲ್ಲ. ಈ ಥರ ಬೇರೆ ಥರ ಗಿಣ್ಣ ಮಾಡಿದ್ದೆ, ಶೆಕೆ ಗಿಣ್ಣ ಅಂತ ಏನು ಹೇಳ್ತಾರೆ, ಅದನ್ನು ಯಾವತ್ತೂ ಮಾಡಿರಲಿಲ್ಲ. ಸೊ ಅದನ್ನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಇವಾಗ ನಾನು ಮೊದಲಿಗೆ ಗಿಣ್ಣದ ಹಾಲು ಏನು ಬರುತ್ತೆ, ಹಸು ಕರು ಹಾಕಿ 3 ದಿನದ್ದು ಅಥವಾ 5 ದಿನದ್ದು ಹಾಲಿರುತ್ತಲ್ಲ, ಅದನ್ನು ನಾನು ಗಿಣ್ಣಕ್ಕೆ ಇವಾಗ ಉಪಯೋಗಿಸ್ತಿದ್ದೀನಿ. ಫಸ್ಟ್ ನಾನು 1 ಲೀಟ್ರ್ ಬಾಟಲಲ್ಲಿ ಹಾಲು ಹಾಕ್ಕೊಂಡೆ. ನೆಕ್ಸ್ಟು ಅರ್ಧ ಲೀಟ್ರ್ ಬಾಟ್ಲಲ್ಲಿ ಹಾಲು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಪ್ಯಾಕೆಟ್ ಹಾಲು ಕೂಡ ಹಾಕ್ಕೊಳ್ಬೋದು. ಅದಕ್ಕೆ ನಾನಿವಾಗ ಕುಟ್ಟಿಟ್ಕೊಂಡಿರುವಂತಹ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಳ್ಬೋದು. ನನಗಿಲ್ಲಿ ಮೀಡಿಯಮ್ ಆಗಿದ್ದರೆ ಸಾಕು, ಹಾಗಾಗಿ ಇಷ್ಟು ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ಬೆಲ್ಲದಲ್ಲಿ ಕಲ್ಲು ಅಥವಾ ಏನಾದರೂ ಕಸ ಕಡ್ಡಿ ಇರುತ್ತಲ್ವ, ಅದನ್ನು ನಾವು ಕರಗಿಸ್ಬಿಟ್ಟು ಸೋಸ್ಬಿಟ್ಟು ಹಾಕೋಕ್ಕಾಗಲ್ಲ ಈ ಗಿಣ್ಣಕ್ಕೆ. ಹಾಗಾಗಿ ನಾನು ಹಾಲ್ಗೆ ಡೈರೆಕ್ಟಾಗಿ ಹಾಕಿಬಿಟ್ಟು ಚೆನ್ನಾಗಿ ಕರಗಿಸ್ಕೊಳ್ತೀನಿ. ಕರಗಿಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಬೇರೆ ಒಂದು ಜಾಲರಿಲಿ ಶೋಧಿಸ್ಕೋಬೇಕಾಗತ್ತೆ. ಆ್ಯಕ್ಚುಲಿ ನಾನು ಬೆಲ್ಲನ ಇನ್ನೂ ಚಿಕ್ಕದಾಗಿ ಕುಟ್ಬಿಟ್ಟು ಹಾಕೋಬೇಕಾಗಿತ್ತು. ತುಂಬಾ ಟೈಮ್ ಹಿಡಿತು. ಇದನ್ನು ತಿರುಗಿಸಿ ಕರಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ಅಪ್ಪ ಫೈನಲಿ ಅಂತೂ ಬೆಲ್ಲ ಕರಗಿಸಿದ್ದಾಯಿತು. ಇನ್ನೇನಾದರೂ ಸೋಸ್ಕೊಳ್ಳೋದು ಒಂದೇ ಬಾಕಿ ಇದ್ದಿದ್ದು. ಇವಾಗ ನೀವೇ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದನ್ನು ಶೋಧಿಸ್ಕೊಳ್ತೀನಿ ಅಂತ. ಇದನ್ನು ಮತ್ತೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು, ಒಂದು ಜಾಲರಿ ತೊಗೊಂಡು. ಅದಕ್ಕೆ ನಾನು ಈ ಹಾಲು ಏನಿರುತ್ತೆ ಅದನ್ನು ಸೋಸ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 3-4 ಏಲಕ್ಕಿ ಕೂಡ ಆಗಲೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಹಾಲನ್ನ ಏನು ಸೋಸ್ಕೊಂಡಿದ್ದೀನಲ್ವ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆನೇ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನಾವು ಸೋಸ್ಕೊಳ್ತೀವಲ್ವ ಅದ್ರ ಜಾಲರಿ ಜೊತೆಗೇ ಹೊರಟೋಗುತ್ತೆ. ಸೊ ಹಾಗಾಗಿ ಹಾಲನ್ನ ಸೋಸ್ಕೊಂಡಾದ್ಮೇಲೆ ಹಾಕ್ಕೊಂಡ್ರೆ ಬೆಟರು. ಇವಾಗ ನಾನು ಅದಕ್ಕೆ ಗಿಣ್ಣದ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಮೇ ಬಿ ಇದು ಫುಲ್ ಹಾಕಬೇಕಿತ್ತು, ನನಗೆ ಗೊತ್ತಾಗದೆ ಏನಾಯಿತು ಅಂದರೆ ನಾನು ಅರ್ಧ ಹಾಕಿಬಿಟ್ಟು ಅರ್ಧ ಇಡಬೇಕೇನೋ ಅಂದ್ಕೊಂಡು ಹಾಫ್ ಬಾಟಲ್ ಹಾಕಿ ಅರ್ಧ ಹಾಗೆ ಎತ್ತಿಟ್ಬಿಟ್ಟಿದ್ದೆ. ಗಿಣ್ಣ ಒಂಚೂರು ತೆಳುವಾಗಿ ಬಂದುಬಿಟ್ಟಿತ್ತು, ತೀರಾ ಗಟ್ಟಿಗೂ ಬಂದಿಲ್ಲ. ಅಂದರೆ ಒಂದು ಸ್ವಲ್ಪ ನೀರು ಬಿಟ್ಕೊಬಿಟ್ಟಿತ್ತು ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿತ್ತು ಗಿಣ್ಣ, ಆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಗೆ ಕಟ್ ಮಾಡಿಕೊಂಡು ಕೂಡ ತಿನ್ಬೋದಿತ್ತು, ಅಷ್ಟು ತೆಳುನೂ ಏನಾಗಿರಲಿಲ್ಲ. ನನ್ನ ಚಾಕುವಲ್ಲಿ ನಿಮಗೆ ವಿಡಿಯೋ ನೋಡ್ಬೋದು ನೀವು ಅಲ್ಲಿ ಮುಂದೆ. ನಾನು ಚಾಕುವಲ್ಲಿ ಕಟ್ ಮಾಡ್ತೀನಿ, ಸ್ಲೈಸಾಗಿ ಚೆನ್ನಾಗಿ ಬರುತ್ತೆ. ಬಟ್ ಏನಪ್ಪ ಅಂತ ಅಂದರೆ ಪೂರ್ತಿ ಹಾಲು, ಗಿಣ್ಣದ ಹಾಲು ಪೂರ್ತಿ ಹಾಕಿದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅಷ್ಟೇ. ಇವಾಗ ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಪೂನಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ ಕಾಯೋದಕ್ಕೆ. ಇವಾಗ ಅದಕ್ಕೆ ಗಿಣ್ಣ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕಿಬಿಟ್ಟು ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇವಾಗ ಗಿಣ್ಣದ ಹಾಲೆಲ್ಲ ಏನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ ಅದನ್ನು ನಾನು ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಆ ಪಾತ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕಾಗತ್ತೆ. ಅದ್ರ ಮೇಲೆ ಕುಕ್ಕರ್ ಲಿಡ್ ಏನಿದೆ ಅದನ್ನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ನಾನು ವಿಷಲ್ ಹಾಕ್ಕೊಳ್ತಾ ಇಲ್ಲ, ಜಸ್ಟ್ ರಬ್ಬರ್ ಹಾಕೋಬಿಟ್ಟು ಹಾಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಷಲ್ ಕೂಗಿಸ್ಕೊಳ್ಳೋರು 2 ವಿಷಲ್ ಕೂಗಿಸ್ಕೋಬೋದು, ಅಥವಾ ಹಾಗೆ ಬೇಯಿಸ್ಕೊತೀನಿ ಅಂದರೆ ಹಬೆಯಲ್ಲಿ ಒಂದು 20 ನಿಮಿಷ ಬೇಯಿಸ್ಕೋಬೋದು, ಬೇಯತ್ತೆ. ಇವಾಗ ಗಿಣ್ಣ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ಇವಾಗ ಓಪನ್ ಮಾಡ್ತಿದ್ದೀನಿ, ನೀವೇ ನೋಡ್ಬೋದು. ಒಂಚೂರು ತೆಳುವಾಗಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಆಗಿಲ್ಲ. ಕಟ್ ಮಾಡ್ಕೊಂಡು ತಿನ್ಬೋದು, ಆ ಥರನೇ ಇತ್ತು. ಸಖತ್ ಟೇಸ್ಟಿಯಾಗಿ ಕೂಡ ಇತ್ತು. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಗಿಣ್ಣ, ಹೇಗೆ ಇದ್ದರೂ ನಾನು ತಿಂತೀನಿ. ನಾನು ಈ ಥರ ಗಿಣ್ಣ ಮಾಡಿರೋದು ಫಸ್ಟ್ ಟೈಮು. ನೆಕ್ಸ್ಟ್ ಟೈಮ್ ಮಾಡಿದಾಗ ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಿ ತರಿಸ್ತೀನಿ. ನೋಡ್ತಾ ಇದ್ದೀರಲ್ವ ನೀವೇ ಯಾವ ಥರ ಆಗಿದೆ ಗಿಣ್ಣ ಅಂತ. ಆ್ಯಕ್ಚುಲಿ ನಾನು ತುಂಬ ಚಿಕ್ಕ ಪಾತ್ರೆಯಲ್ಲಿ ಕೂಡ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ಚೂರು ದೊಡ್ಡ ಪಾತ್ರೆ ಆಗಬೇಕಿತ್ತು, ಆವಾಗ ಅದು ಜಾಸ್ತಿಯಾಗಿ ಉಕ್ತಿರಲಿಲ್ಲ. ಹಾಗೆ ನಾನು ಚಿಕ್ಕ ಪಾತ್ರೆಯಲ್ಲಿ ಇಟ್ಟಿರೋದ್ರಿಂದ ಒಂಚೂರು ಜಾಸ್ತಿಯಾಗಿ ಉಕ್ಕಿ ಬಂದಿತ್ತು ಮೇಲೆ ಅದು.
ಇಟ್ಸ್ ಓಕೆ, ನನಗೆ ನಾನು ಸಮಾಧಾನ ಮಾಡಿಕೊಂಡು ಹೇಗೆ ಇದ್ರೂ ನಾನು ತಿಂತೀನಿ ಅಂತ ನನಗೆ ಗೊತ್ತಿತ್ತು ಅಲ್ವಾ. ಹಾಗಾಗಿ ಈ ಥರ ಹೊಸ ಥರ ಏನಾದರೂ ಟ್ರೈ ಮಾಡಬೇಕಾದ್ರೆ ಚಿಕ್ಕ ಪುಟ್ಟ ಎಡವಟ್ಟುಗಳು ಆಗ್ತಾನೆ ಇರುತ್ತೆ. ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಾವಿನ್ನು ಚೆನ್ನಾಗಿ ಮಾಡ್ತೀವಿ ಅಂತ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಈ ರೀತಿ ಆಗಲ್ಲ. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಮಾಡೇ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ. ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ, ಹಾಗೆ ಫನ್ನಿಯಾಗಿ ಕೂಡ ಇದೆ ಅಲ್ವಾ. ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋ ವಿಡಿಯೋ ಮೊದಲು ನೀವೇ ನೋಡಬೇಕಾ? ಹಾಗಿದ್ರೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಲಾಗ್ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.